ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶಿಶುಪಾಲ ಅಥವಾ ಶಿಶುಪಾಲ ಎಂಬ ಪಾತ್ರ ಮಹಾಭಾರತದ ಉದ್ದಗಲಕ್ಕೂ ಎಂದೂ ಅಳಿಸಲಾಗತ್ತು. ಶಿಶುಪಾಲನ ಬಗ್ಗೆ ತಿಳಿದುಕೊಳ್ತಾ ಹೋದಂತೆಲ್ಲ ಆತ ಚೇದಿ ಸಾಮ್ರಾಜ್ಯದ ರಾಜ ಧಮಘೋಷ ಮತ್ತು ಶತ್ರುಶುಭನ ಮಗ, ವಸುದೇವ ಮತ್ತು ಕುಂತಿಯ ಸಹೋದರಿ ಮತ್ತು ನಂದನ ಸೋದರ ಸಂಬಂಧಿ. ಯುಧಿಷ್ಠಿರನ ಮಹಾಪಟ್ಟಾಭಿಷೇಕ ಸಮಾರಂಭದಲ್ಲಿ ಕೃಷ್ಣನ ವಿರುದ್ಧ ಮಾಡಿದ ನಿಂದನೆಗೆ ಶಿಕ್ಷೆಯಾಗಿ ಅವನ ಸೋದರ ಸಂಬಂಧಿ ಮತ್ತು ವಿಷ್ಣುವಿನ ಅವತಾರ ಕೃಷ್ಣನಿಂದ ಕೊಲ್ಲಲ್ಪಟ್ಟ. ಶಿಶುಪಾಲನನ್ನ ಚೈದ್ಯ ಅಥವಾ ಛೇದಿಗಳು ಎಂದು ಕರೆಯಲಾಗುತ್ತೆ. ಶಿಶುಪಾಲನನ್ನ ವಿಷ್ಣುವಿನ ದ್ವಾರಪಾಲಕ ಜಯನ ಮೂರನೆಯ ಮತ್ತು ಕೊನೆಯ ಜನ್ಮವೆಂದು ಪರಿಗಣಿಸಲಾಗಿದೆ. ಶಿಶುಪಾಲ 3 ಕಣ್ಣುಗಳು ಮತ್ತು 4 ತೋಳುಗಳೊಂದಿಗೆ ಜನಿಸಿದನೆಂದು ಮಹಾಭಾರತ ಹೇಳುತ್ತೆ. ಅವನ ಹೆತ್ತವರು ಶಿಶುಪಾಲನ ವಿಕಾರತೆ ಕಂಡು ಅವನನ್ನ ಕೊಲ್ಲಲು ನಿರ್ಧರಿಸ್ತಾರೆ. ಆದರೆ ಅವನ ಸಮಯ ಬಂದಿಲ್ಲವಾದ್ದರಿಂದ ಸಾಕಿ ಸಲಹುವಂತೆ ಅಶರೀರವಾಣಿಯಾಯಿತು. ಅದರಂತೆ ಅವನ ಕುರೂಪತನ ಹೋಗುತ್ತದೆ. ಆದರೆ ಅದನ್ನ ಓರ್ವ ದಿವ್ಯ ತೇಜಸ್ಸಿನ ವ್ಯಕ್ತಿ ಎತ್ತಿಕೊಂಡು ಲಾಲಿಸಿದರೆ ಸಂಪೂರ್ಣ ಸ್ಫುರದ್ರೂಪಿಯಾಗ್ತಾನೆ ಎಂದು ತಿಳಿಸುತ್ತೆ. ಅದೇ ರೀತಿ ಆ ವ್ಯಕ್ತಿಯಿಂದಲೇ ಈತನ ಮರಣವಾಗುವುದು ಎಂಬ ಶಾಸನವನ್ನು ವಿಧಿಸಿತ್ತು ಆ ಧ್ವನಿ. ಹೀಗೆ ಒಮ್ಮೆ ತನ್ನ ಸೋದರ ಸಂಬಂಧಿಯನ್ನ ಭೇಟಿ ಮಾಡಲು ಬಂದಾಗ ಕೃಷ್ಣನು ಆ ಮಗುವನ್ನ ತನ್ನ ತೊಡೆಯ ಮೇಲೆ ಇರಿಸಿಕೊಳ್ತಾನೆ. ಆ ಕೂಡಲೇ ಆ ಮಗುವಿನ ವಕ್ರತೆ ಕಣ್ಮರೆಯಾಗತ್ತೆ. ಇದನ್ನ ಕಂಡ ತಾಯಿ ಶ್ರುತ ಸುಬಾಳಿಗೆ ಆಶ್ಚರ್ಯದ ಜೊತೆಗೆ ಆನಂದವೂ ಉಂಟಾಯಿತು. ಆದರೆ ಅದಕ್ಕಿಂತಲೂ ಹತಾಶೆ, ದುಃಖವಾಯಿತು. ಯಾಕಂದ್ರೆ ಶ್ರೀಕೃಷ್ಣನಿಂದಲೇ ಮರಣ ಸಂಭವಿಸುವುದಲ್ಲ ಎಂದು. ಹೀಗೆ ಶ್ರೀಕೃಷ್ಣನನ್ನ ಕಾಡಿಬೇಡಿ ತನ್ನ ಮಗನ ಪ್ರಾಣ ಭಿಕ್ಷೆ ಬಿಡ್ತಾಳೆ. ಮೊದಲೇ ಶ್ರೀಕೃಷ್ಣ ಪರಮಾತ್ಮ ಕರುಣಾಳು, ಬೇಡಿದವರಿಗೆ ಕರುಣೆಗಾದರೂ ಉಳಿಸುವ ಪ್ರಯತ್ನ ಮಾಡುವವನು. ಅದಕ್ಕಾಗಿ ಶಿಶುಪಾಲನ ಸಾವಿನಲ್ಲೂ ವಿನಾಯಿತಿ ಕೊಟ್ಟ. ಅದೇನೆಂದ್ರೆ, ಆತನ 100 ತಪ್ಪುಗಳನ್ನಾದರೂ ನಾನು ಸಹಿಸಿಕೊಳ್ಳಬಲ್ಲೆ, ಅಲ್ಲಿವರೆಗೂ ಆತನಿಗೆ ಏನೂ ಮಾಡುವುದಿಲ್ಲವೆಂದು. ಹೀಗೆ ವಿದರ್ಭದ ರಾಜಕುಮಾರ ರುಕ್ಮಿಯು ಶಿಶುಪಾಲನಿಗೆ ಬಹಳ ಹತ್ತಿರವಾಗಿದ್ದ. ಆತ ತನ್ನ ತಂಗಿ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬಯಸಿದ್ದ. ಆದರೆ ರುಕ್ಮಿಣಿ ಕೃಷ್ಣನನ್ನ ವಿವಾಹವಾಗಲು ಇಚ್ಛಿಸಿದ್ಲು. ಅವರಿಬ್ಬರು ಪರಸ್ಪರ ಪ್ರೀತಿಸ್ತಿದ್ರು. ಇದರಿಂದ ಶಿಶುಪಾಲ ಕೃಷ್ಣನನ್ನ ದ್ವೇಷಿಸುತ್ತಿದ್ದ. ಒಮ್ಮೆ ಯುಧಿಷ್ಠಿರ ರಾಜಸೂಯ ಯಜ್ಞವನ್ನ ಕೈಗೊಂಡಾಗ ತನ್ನ ತಂದೆಯ ಮರಣದ ನಂತರ ರಾಜನಾಗಿದ್ದ ಶಿಶುಪಾಲನ ಗೌರವವನ್ನು ಪಡೆಯಲು ಭೀಮನನ್ನ ಕಳಿಸ್ತಾನೆ. ಶಿಶುಪಾಲನು ಯಾವುದೇ ಪ್ರತಿಭಟನೆ ಇಲ್ಲದೆ ಯುಧಿಷ್ಠಿರನ ಪ್ರಭುತ್ವವನ್ನು ಒಪ್ಪಿಕೊಂಡು ಇಂದ್ರಪ್ರಸ್ಥದಲ್ಲಿ ನಡೆಯಲಿರುವ ಅಂತಿಮ ಸಮಾರಂಭಕ್ಕೆ ಆಹ್ವಾನಿಸಲ್ಪಟ್ಟ. ಇಲ್ಲೇ ನೋಡಿ, ಶಿಶುಪಾಲ 101ನೇ ತಪ್ಪು ಮಾಡಿದ್ದು, ಶ್ರೀಕೃಷ್ಣನಿಂದ ಹತನಾಗಿದ್ದು. ಬನ್ನಿ, ಹಾಗಿದ್ರೆ ಸಾವಿಗೂ ಮುನ್ನ ಶಿಶುಪಾಲನ ಕ್ರೌರ್ಯ ಹೇಗಿತ್ತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಆ ಸಮಾರಂಭದಲ್ಲಿ ಯಜ್ಞ ಸಮಾರಂಭದ ವಿಶೇಷ ಗೌರವಾನ್ವಿತ ಅತಿಥಿಯಾಗಿ ಕೃಷ್ಣನೇ ಸರ್ವಶ್ರೇಷ್ಠನೆಂದು ಪಾಂಡವರು ನಿರ್ಧರಿಸ್ತಾರೆ. ಶ್ರೀಕೃಷ್ಣನ ಅಗ್ರ ಪೂಜೆಯನ್ನು ಒಪ್ಪಿಕೊಳ್ತಾರೆ. ಆದರೆ ಬೆರಳೆಣಿಕೆಯಷ್ಟು ಮಂದಿ ಕೃಷ್ಣ ಪೂಜೆ ಅನುಚಿತವೆಂಬ ಉದ್ಗಾರವೆತ್ತಿದ್ರು. ಧರಣಿ ಪಾಲಕರ ನಡುವೆ ಗೋಪಾಲಕನಿಗೆ ಪೂಜೆಯನ್ನ ನೀಡಬಾರದಿತ್ತೆನ್ನುವ ಗದ್ದಲವೆಬ್ಬಿಸಿದ್ರು. ಆ ಭೂಮಂಡಲಾಧಿಪರ ಮಧ್ಯದಿಂದ ಚೈದ್ಯ ದೇಶದ ದೊರೆ ಶಿಶುಪಾಲನು ಎದ್ದು ನಿಂತ. ಏನೋ ಸಹದೇವ, ವಸುದೆಯ ಮಾನ ನಿಧಿಗಳ ಮುಂದೆ ವಸುದೇವ ನಂದನನಿಗೆ ಆರ್ಘ್ಯ ಪ್ರಧಾನವೇ? ಇವನು ಕುಲದಲ್ಲಿ ಯದುವಂಶದವನು. ಯಯಾತಿಯ ಕರಾಳ ಶಾಪದಿಂದಾಗಿ ರಾಜ್ಯ ಸಿಂಹಾಸನಕ್ಕೆ ಬಾಹಿರವಾಗಿದ್ದಾನೆ. ಈ ಮಹಾಧ್ವರಕ್ಕೆ ಮಹಾನ್ ಕ್ಷತ್ರಿಯರು ಪಾದ ಬೆಳೆಸಿರುವಾಗ ಗೋವುಗಳನ್ನ ಮೇಯಿಸುವವನಿಗೆ ಈ ಸನ್ಮಾನವೇ? ಛೇ, ಇವನನ್ನ ಕೇಳಿ ಏನು ಪ್ರಯೋಜನ? ಹಿರಿಯನಾದ ಭೀಷ್ಮ ಹೇಳಿದ್ದನಲ್ಲವೇ, ಅವನನ್ನೇ ಪ್ರಶ್ನಿಸುತ್ತೇನೆ ಎಂದು ಭೀಷ್ಮನ ಕಡೆ ಮುಖ ತಿರುಗಿಸಿದ. ಭೀಷ್ಮಾಚಾರ್ಯ, ನೀನು ಚಂದ್ರಕುಲ ವೃದ್ಧ, ಕುರುವಂಶದ ಪಿತಾಮಹನಲ್ಲದೆ ಭಾಗೀರಥ ಪುತ್ರನಾಗಿರುವೆ. ಈ ಹಿನ್ನೆಲೆ ಇದ್ದರೂ ಅವಿವೇಕತನದಿಂದ ಸಹದೇವನಿಗೆ ಶ್ರೀಕೃಷ್ಣನನ್ನು ಅಗ್ರಪೂಜೆಗೆ ಯೋಗ್ಯನೆಂದು ಆಜ್ಞಾಪಿಸಿದೆಯಾ? ಛೇ ಎನ್ನುತ್ತ, ಕಥಂ ಹಿ ರಾಜ ದಾಶಾರ್ಹೋ ಮಧ್ಯೆ ಸರ್ವಮಹೀಕ್ಷಿತಾಂ ಅರ್ಹಣಾಮರ್ಹತಿ ತಥಾ ಯಥಾ ಯುಷ್ಮಾಭಿರರ್ಚಿತಃ ಎನ್ನುತ್ತಾ ಗರ್ಜಿಸುತ್ತಾನೆ. ಅಂದ್ರೆ, ರಾಜನಲ್ಲದ ದಶಾರ್ಹ ಕುಲದಲ್ಲಿ ಜನಿಸಿರುವ ಈ ಗೋಪಕೃಷ್ಣನು ಚಕ್ರವರ್ತಿಗಳು, ಅರಸರ ಮಧ್ಯದಲ್ಲಿ ಅಗ್ರಪೂಜೆಯನ್ನ ಸ್ವೀಕರಿಸಲು ಹೇಗೆ ತಾನೇ ಸಾಧ್ಯ? ಇವನು ವಯೋವೃದ್ಧನೆಂದು ಭಾವಿಸಿಯಾದರೆ ಇವನ ತಂದೆಯಾದ ವಸುದೇವನೇ ಇಲ್ಲಿದ್ದಾನೆ. ಅಲ್ಲ, ಇವನೋರ್ವನು ಪಾಂಡವರ ಸದಾಹಿತ ಚಿಂತಕನೆಂದು ಭಾವಿಸದಿದ್ದರೆ ಅವರ ಅಭ್ಯುದಯವನ್ನ ಬಯಸುವ ದೃಪದನಿಲ್ಲವೇ? ಗುರುವೆಂದು ಪರಿಗಣಿಸಿದರೆ ಆಚಾರ್ಯ, ದ್ರೋಣ, ಕೃಪ, ಅಶ್ವತ್ಥಾಮರಿದ್ದಾರೆ. ಈ ಸಭೆಯಲ್ಲಿರುವ ಪರಮ ಪಾವನ ಕೃಷ್ಣ ಪಾಯನರನ್ನು ಯಾಕೆ ಸ್ವೀಕರಿಸಲಿಲ್ಲ?
ಲೋಕ ಪ್ರಸಿದ್ಧರಾದ ಮಹಾಋಷಿಗಳನ್ನ ಯಾಕೆ ಆಯ್ಕೆ ಮಾಡಲಿಲ್ಲ? ಇನ್ನು ಮಹಾರಾಜರ ಸಾಲಿನಲ್ಲಿ ವಿಜೃಂಭಿಸುವ ಭೀಷ್ಮಕ, ರುಕ್ಮಿ, ಶಲ್ಯ, ಭೂರಿಶ್ರವ, ಸೋಮದತ್ತ, ವಿಂದಾನುವಿಂದರಿದ್ದಾರೆ. ಈ ಕೃಷ್ಣನು ಸ್ನಾತಕ ವ್ರತಿಯಲ್ಲ, ಋತ್ವಿಜನಲ್ಲ, ಗುರುವಲ್ಲ. ನಿಮಗೆ ಅತಿ ಪ್ರಿಯನಾಗಿರುವ ಏಕಮೇವ ಕಾರಣಕ್ಕೆ ಈ ಗೋಪಾಲಕನನ್ನ ಸೂಚಿಸಿದ್ದರೆ ಅಗ್ರ ಪೂಜೆಗೆ ಸೂಕ್ತ ಸ್ಥಳ ಈ ಭೂತಲೇಶರ ಸಭೆಯಲ್ಲ. ನಿನ್ನ ಮನೆಯೊಳಗಿರುವ ಒಂದು ಕೋಣೆಯಲ್ಲಿ ಮಣೆಯನ್ನಿತ್ತು ಪೂಜಿಸು, ಬಾಹುಬಲವುಳ್ಳ ಲೋಕ ಪ್ರಸಿದ್ಧ ಅರಸುರುಗಳ ಸಭೆಯಲ್ಲ ಎನ್ನುತ್ತಾ ಶಿಶುಪಾಲ ಧರ್ಮರಾಜನ ಕಡೆ ದೃಷ್ಟಿ ಬೀರಿದ. ಹೇ ಧರ್ಮಜ, ಈ ಸ್ಥಳದಲ್ಲಿ ಶ್ರೇಷ್ಠವಾದ ಯಜ್ಞವು ನೆರವೇರಿಸಲ್ಪಟ್ಟು ಪಾಂಡವರಿಗೆ ಸದ್ಗತಿಯಾಗುವ ಈ ಸುಸಂದರ್ಭದಲ್ಲಿ ನಮ್ಮ ಪಾಲಿನ ಸದಾ ಸಹಾನುಭೂತಿ ಸಹಕಾರವನ್ನ ನೀಡಲು ಬಂದಿರುವುದೇ ಹೊರತು ನಮ್ಮ ಗೌರವವನ್ನ ಬೀದಿ ಪಾಲು ಮಾಡಿಕೊಳ್ಳಲಲ್ಲ. ಈ ಯಕಶ್ಚಿತ್ ಗೊಲ್ಲನ ಅಗ್ರ ಪೂಜೆಯಿಂದಾಗಿ ಸೇರಿರುವ ನೃಪೋತ್ತಮರಿಗೆ ಅವಮಾನವಾಯಿತು. ಹವಿಸ್ಸಿನ ಪಾತ್ರೆಯನ್ನ ನಾಯಿಯು ಕಚ್ಚಿ ಒಯ್ದಂತಾಯಿತು. ನಪುಂಸಕನಿಗೆ ಕಡು ರೂಪವತಿಯೊಂದಿಗೆ ವಿವಾಹ, ಕುರುಡನ ಮುಂದೆ ಸೌಂದರ್ಯದ ರಾಶಿಯ ಪ್ರದರ್ಶನ, ಈ ದನಕರು ಮೇಯಿಸುವವನಿಗೆ ರಾಜೋಚಿತವಾದ ಮಹಾಗೌರವ, ಇವೆಲ್ಲವೂ ಸರಿ ಸಮಾನವಾಗಿದೆ ಎಂದು ಹೀಯಾಳಿಸುತ್ತ, ಹೇ ಕೃಷ್ಣ, ನಿನ್ನನ್ನು ಅನುಮೋದಿಸುವುದರಿಂದ ಭೀಷ್ಮನ ಯೋಗ್ಯತೆಯ ಅರಿವಾಯಿತು. ಸ್ತ್ರೀ ಕಳ್ಳನಿಗೆ ಭಾರೀ ಪೂಜೆಯಾದರೆ ನಾವಿದ್ದು ಫಲವೇನು? ಅವರು ಅರಿಯದೆ ನಿನ್ನನ್ನ ಆರಿಸಿಕೊಂಡರು. ಈ ಮಹಾವೇದಿಕೆಯನ್ನ ನೀನು ಏರಬಹುದೇ ಎಂದು ಅರಕ್ಷಣವಾದರೂ ಆಲೋಚಿಸಿದೆಯಾ? ನಿನ್ನ ಆಟ ಮಾಟ ಎಲ್ಲವೂ ಪಶು ಪಕ್ಷಿಗಳ ಸಮಕ್ಷಮ ನಡೆಯಬಹುದು. ಮುಗ್ಧ ಗೋಪಿಕೆಯರ ಬಟ್ಟೆ ಅಡಗಿಸಿ ಬಗ್ಗು ಬಡಿಸಿದ ಹಾಗಲ್ಲ. ಕುರುಡರು ಗಾಜನ್ನ ಮಾಣಿಕ್ಯವೆಂದು ಭ್ರಮಿಸುವುದಿದೆ. ಗಾಜಿನ ತುಂಡಿಗಾದರೂ ತನ್ನ ನೈಜ ಸ್ವರೂಪದ ಅರಿವಿರಬೇಕಷ್ಟೇ. ನಿನಗೆ ಈ ಪೂಜೆ ಲಭಿಸಿರುವುದರಿಂದ ನಾವಿನ್ನು ಸುಮ್ಮನಿರಲಾರೆವು ಎಂದ ಶಿಶುಪಾಲ. ಧರ್ಮಪುತ್ರನಿಗೆ ಶಿಶುಪಾಲನ ಅಬ್ಬರದ ಭ್ರಮನಿರಸನ ವಾಕ್ಯಗಳಿಂದ ಸಿಡಿಲು ಬಡಿದಂತಾಯಿತು. ದುಷ್ಟನನ್ನ ಹೇಗೆ ಸಮಾಧಾನ ಪಡಿಸಲೆಂದು ಯೋಚಿಸಿ ಯುಧಿಷ್ಠಿರನು ಒಂದೆರಡು ನೀತಿಯ ವಾಕ್ಯಗಳನ್ನು ಹೇಳಿದ. ಹೇ ಶಿಶುಪಾಲ, ನೀನು ಒಂದು ದೇಶದ ದೊರೆಯಾಗಿರುವೆ. ಪರಮ ಪಾವನೆ ಭಾಗೀರಥಿಯ ಸುಪುತ್ರ ಭೀಷ್ಮರನ್ನ ನಿಂದಿಸಿದೆ. ಈ ವರ್ತಮಾನ ಕಾಲದಲ್ಲಿ ನಮ್ಮ ಪಿತಾಮಹರು ಅತಿ ದೊಡ್ಡ ಜ್ಞಾನಿ ಮತ್ತು ಮಹಾವೀರರಾಗಿದ್ದಾರೆ. ಇವರನ್ನ ಮೀರಿಸುವವರು ಇನ್ನೊಬ್ಬರಿಲ್ಲ. ಇದಮಿತ್ತಂ ಎಂದು ಹೇಳುವ ಅಧಿಕಾರ ಅವರಿಗಲ್ಲದೆ ಮತ್ತಿನ್ಯಾರಿಗಿದೆ? ಹಿರಿಯ ಕಿರಿಯ ರಾಜರೊಬ್ಬರೂ ಆತಂಕ ಪಡಲಿಲ್ಲ. ಅವರ ಮುಖದಲ್ಲಿ ಅಸಮಾಧಾನವೂ ಮೂಡಲಿಲ್ಲ. ಸನಾತನನಾದ, ಅಪ್ರಮೇಯನಾದ, ಪುರಾಣ ಪುರುಷನಾದ ಶ್ರೀಕೃಷ್ಣನಿಗಿಂತ ಅಧಿಕರು ಯಾರಿದ್ದಾರೆ? ಹರಿಯು ತನ್ನ ಪರಿಪೂರ್ಣ ಗುಣ ವಿಶೇಷತೆಗಳಿಂದ ಅದ್ವಿತೀಯನಾಗಿದ್ದಾನೆ. ಈ ಯಜ್ಞ ಮಂಟಪದ ಮಹಾಸಭೆಯ ಧಾರ್ಮಿಕ ಮತ್ತು ಶಾಂತಿ ವಾತಾವರಣವನ್ನ ಕೆಡಿಸಬೇಡ. ಮಹಾಜ್ಞಾನಿಗಳು ವೇದಾಂತರ್ಗತನಾದ ವಾಸುದೇವನನ್ನ ನಿತ್ಯವೂ ಸ್ತುತಿಸುತ್ತಿದ್ದಾರೆ. ಅಖಿಲ ಬ್ರಹ್ಮಾಂಡದ ಒಡೆಯ ಶ್ರೀಕೃಷ್ಣನೋರ್ವನೇ ಆಗಿರುವಾಗ ಈ ಜಗದೀಶ್ವರನಲ್ಲಿ ಹಗೆಯನ್ನ ಸಾಧಿಸಬೇಡ ಎಂದ. ಇತ್ತ ಕಡೆ ಭೀಷ್ಮಾಚಾರ್ಯರು ಶಿಶುಪಾಲನತ್ತ ತಿರುಗಿ, ಅಯ್ಯ ಶಿಶುಪಾಲ, ಕಮನೀಯನಾದ ರಾಜೀವ ಪೀಠಪಿತನನ್ನ ತೆಗಳಲು ಪ್ರಾರಂಭಿಸಿದೆಯ. ಸೆರಗಲ್ಲಿ ಬೆಂಕಿಯ ಕೆಂಡವನ್ನ ಕಟ್ಟಿಕೊಳ್ಳುವ ದುಸ್ಸಾಹಸಕ್ಕೆ ಇಳಿಯಬೇಡ. ಅವನು ಸತ್ವ ಗುಣಾನುಗತಿಯಲ್ಲಿ ವಿಷ್ಣುವೆಂದೆನಿಸಿ ಘನಜಗನ್ಮಯನಾಗಿ ಸರ್ವಾತ್ಮಕನಾಗಿರುತ್ತಾನೆ. ಎಳ್ಳಿನೊಳಗಿರುವ ಎಣ್ಣೆ ಅಗೋಚರವಿರುವಂತೆ ಜೀವಿಗಳ ನೇತ್ರಗಳಿಗೆ ಅವ್ಯಕ್ತನಾಗಿದ್ದಾರೆ. ಒಳಗಿನ ಕಣ್ಣನ್ನ ತೆರೆದುಕೊಂಡ ಮಹಾತಪಸ್ವಿಗಳಿಗೆ ಶರಣರಿಗೆ ಒಲಿದು ಅವರ ಹೃದಯ ಮಂದಿರದಲ್ಲಿ ನೆಲೆಸಿದ್ದಾರೆ. ರಾಜ, ಯಜ್ಞದ ಅಧಿಪತಿ ಈತ. ಇವನೇ ಯಜ್ಞ ಮಹಾಪುರುಷ, ಯಜ್ಞ ಸಾಧನನ್ನಿತನು, ಯಜ್ಞವೀತನು ಮತ್ತು ಕರವೀತನು. ಈ ಮಹಾಪುರುಷನು ಲೋಕದ ಯಜಮಾನನಾಗಿದ್ದಾನೆ. ಯಜ್ಞ ಫಲವನ್ನೀಯುವ ದೇವಕಿ ನಂದನನಾಗಿರ್ತಾನೆ. ಈತನು ವಿಶ್ವ ಶಿಲ್ಪದ ಕುಶಲ ಹಸ್ತನು, ವಿಶ್ವ ರಕ್ಷೆಯ ಮಂತ್ರವಾದಿ, ವಿಶ್ವ ಸಮೀದೆಯನ್ನ ಹಿಡಿದುಕೊಂಡು ಅಗ್ನಿ ಕಾರ್ಯವನ್ನ ಮಾಡುವ ಬ್ರಹ್ಮಚಾರಿಯಾಗಿದ್ದಾನೆ. ಈ ಮಹಾಸ್ವಾಮಿಯೇ ವಿಶ್ವ ನಾಟಕ ಸೂತ್ರಧಾರ. ಗೋಚರಿಸುವ ಈ ಧರೆಯು ಯುಗಾಂತ್ಯದ ಪ್ರಳಯದಲ್ಲಿ ಮುಳುಗಿ ಹೋಗುತ್ತೆ. ಆದರೆ ಪ್ರಳಯವು ಅಗ್ನಿಯಲ್ಲಿ ಲೀನವಾಗತ್ತೆ. ಆ ಪಾವಕನು ನಭದಲ್ಲಿ ಅಡಗುವನು. ಆ ಗಗನವಿಡೀ ಭಗವಂತನಲ್ಲಿ ಅಡಗುತ್ತದೆ. ಮಧು ಕೈಟವರ ಪ್ರಾಣವನ್ನ ಹೀರಿ ಮೇದಿನಿಯನ್ನ ರಚಿಸಿದವನು ಈತನೇ. ಈ ಅದ್ವಿತೀಯನನ್ನು ವೇದರಾಶಿಗಳು ಹೊಗಳಿದರೂ ದಣಿಯುವುದಿಲ್ಲ. ಮೂಜಗದ ದೈವನೀತನೊಬ್ಬನಲ್ಲದೆ ಮತ್ತಿನ್ಯಾರು ಎಂದ. ತಮಾಸುರನಿಂದ ವೇದವು ಕದ್ದೊಯ್ಯಲ್ಪಟ್ಟಾಗ ಅದರ ಉದ್ಧಾರಕ್ಕಾಗಿ ಮತ್ಸ್ಯನಾದನು. ಹಿರಣ್ಯಾಕ್ಷನನ್ನ ವಧಿಸುವುದಕ್ಕೋಸ್ಕರ ವರಹನಾದ. ಹಿರಣ್ಯಕಶ್ಪವನ್ನ ಸಂಹರಿಸಲು ಪ್ರಹ್ಲಾದನಿಗೊಲಿದು ನರಸಿಂಹನಾದ. ಬಲಿಯನ್ನ ಪಾತಾಳಕ್ಕೆ ತಳ್ಳಲು ವಾಮನನಾಗಿ ಧರಣಿಯನ್ನ ಬೇಡಿ ತ್ರಿವಿಕ್ರಮನಾಗಿ ಬೆಳೆದ. ಇಳೆಯ ಪಾಲಕರ ಕೊಬ್ಬನ್ನು ಅಳಿಸಿ ಪರಶುರಾಮನಾದ.
ರಾವಣ ಕುಂಭಕರ್ಣರ ಮರ್ದನಕ್ಕೆ ದಾಶರಥಿಯಾಗಿ ಜನ್ಮವೆತ್ತಿ ಶ್ರೀರಾಮಾಭಿಧಾನದಿಂದ ಮೆರೆದ ಹೆಚ್ಚೇಕೆ ಈ 8ನೇ ಅವತಾರದಲ್ಲಿ ವಾಸುದೇವನಾಗಿ ನೀಚ ಕಂಸಾದಿಗಳನ್ನು ಕೊಂದಿದ್ದಾನೆ. ಶ್ರೀಕೃಷ್ಣನನ್ನ ಕೇವಲ ಗೋಪಾಲಕನೆಂದು ಭಾವಿಸಿ ಮರುಳಾದೆ ಶಿಶುಪಾಲ. ಅನರ್ಘ್ಯ ಬೆಲೆ ಬಾಳುವ ವಜ್ರವನ್ನ ಗಾಜಿನ ಚೂರೆಂದು ನಿಶ್ಚಿಸಿ ನಿನ್ನ ಬುದ್ಧಿಗೆ ಮಂಕು ಎರಚಿಕೊಂಡೆ. ಪೂತನಿ, ಕೇಶಿ, ಧೇನು, ವ್ರತ, ಪ್ರಲಂಬ, ಹಂಸ, ಡಿಂಬಿಕ, ತೃಣವರ್ತಾದಿ ದೈತ್ಯರನ್ನ ನೆಲಕಚ್ಚಿಸಿದವನು ಕೇವಲ ಗೋಪಾಲಕನಾಗಲು ಹೇಗೆ ಸಾಧ್ಯ ಎಂದು ಸಮಾಧಾನ ಪಡಿಸಲು ಪ್ರಯತ್ನಿಸಿದ ಭೀಷ್ಮ. ಇತ್ತ ಕಡೆ ದಾನವರನ್ನ ವೀಕ್ಷಿಸುತ್ತಿದ್ದ ಸಹದೇವನ ಸಹನೆಯ ಕಟ್ಟೆ ಒಡೆಯಿತು. ಪಿತಾಮಹನನ್ನು ನೋಡಿ, ಮಹಾಪ್ರಾಜ್ಞರೇ, ಚೋರನಿಗೆ ಬೆಳದಿಂಗಳು ಪಥ್ಯವಾಗದು, ಕತ್ತೆಗೆ ಸಂಗೀತ ರುಚಿಸದು, ಮರದಿಂದ ಮರಕ್ಕೆ ಲಂಘಿಸುವ ಮರ್ಕಟನಿಗೆ ಮಾಣಿಕ್ಯದ ಮೌಲ್ಯ ಅರ್ಥವಾಗಲಾರದು. ನಿಮ್ಮ ಅಪ್ಪಣೆಯಾದರೆ ಸಾಕು, ಈ ಪರಮ ಪವಿತ್ರವಾದ ಯಾಗ ಕಾಲದಲ್ಲಿ ಇವನು ನಡೆಸುತ್ತಿರುವ ದೌರ್ಜನ್ಯವನ್ನ ಕೊನೆಗೊಳಿಸುತ್ತೇನೆ ಎಂದವನ ಧ್ವನಿಗೆ ಜೊತೆಗೂಡಿದ ಭೀಮಾರ್ಜುನರು ಹುಂಕರಿಸಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸಿದರು. ಇದನ್ನು ಕೇಳಿದ ಭೀಷ್ಮಾಚಾರ್ಯರು ಇನ್ನೊಮ್ಮೆ ತಲ್ಲಣಗೊಂಡ ಧರ್ಮಜನನ್ನ ಮತ್ತು ಅವನ ಸಹೋದರರನ್ನ ಸಮಾಧಾನಪಡಿಸಿದ. ನಾವೀಗ ನಿಶ್ಚಯಿಸಿರುವ ಅಗ್ರಪೂಜೆ ಧರ್ಮ ಸಮ್ಮತವಾಗಿದೆ. ನಮ್ಮ ನೀತಿಯಲ್ಲಿ ತಪ್ಪಿಲ್ಲ. ಭಗವಂತನೇ ಇಲ್ಲಿ ಉಪಸ್ಥಿತನಿರುವಾಗ ನಾವು ತಾಳ್ಮೆ ಕಳೆದುಕೊಂಡು ಏನೊಂದು ಪ್ರಮಾದವನ್ನ ಮಾಡಬಾರದು. ಶ್ರೀಮುಖದಿಂದ ಅಪ್ಪಣೆಯನ್ನು ನಿರೀಕ್ಷಿಸುವ ವನರಾಜ ಸಿಂಹವು ಮಲಗಿ ನಿದ್ರಿಸುತ್ತಿರುವಾಗ ಶ್ವಾನಗಳು ಧೈರ್ಯದಿಂದ ಬೊಗಳಬಹುದು. ಆದರೆ ಕೇಸರಿಯು ಒಮ್ಮೆ ಎಚ್ಚೆತ್ತು ಎದ್ದು ನಿಂತರೆ ಮತ್ತಾವ ಪ್ರಾಣಿಯೂ ನಿಲ್ಲಲಾರದು. ಶಿಶುಪಾಲ ದಂತವಕ್ರನ ಕುಬುದ್ಧಿಯಾಗಲಿ, ಅನ್ಯಾಯವಾಗಲಿ, ಬೆದರಿಕೆಯಾಗಲಿ ಶ್ರೀಕೃಷ್ಣನು ಎದ್ದು ನಿಲ್ಲುವವರೆಗೆ ಮಾತ್ರ ಸಾಧ್ಯ. ಕರಾಳ ರಾತ್ರಿಯು ಪ್ರಾಣಿಗಳ ಹೃದಯದಲ್ಲಿ ಎಷ್ಟು ಅಂಜಿಕೆಯನ್ನ ಮೂಡಿಸಿದರೂ ಮೂಡಣಾದ್ರಿಯಲ್ಲಿ ರವಿಯು ಉದಯವಾದರೆ ಗಾಢಾಂಧಕಾರವು ಕಾಗೆಯಾಗುತ್ತದೆ. ನಮ್ಮ ಆರಾಧ್ಯ ಮೂರ್ತಿ ವಾಸುದೇವನು ಒಮ್ಮೆ ನಿಂತು ಚಕ್ರವನ್ನ ಧರಿಸಿದನಾದರೆ ಮತ್ತೆ ಇವರೆಲ್ಲ ನೆಲಕ್ಕೆ ಬಿದ್ದರೆಂದೇ ಅರ್ಥ. ನಾನಾ ಪ್ರಾಣಿಕೋಟಿಗಳ ಉತ್ಪತ್ತಿ, ಪರಿಪಾಲನೆ, ಲಯಕ್ಕೆ ಕಾರಣನಾದ ಮಾಧವನ ಆಶ್ರಯದಲ್ಲಿ ನಾವು ನಿಶ್ಚಿಂತೆಯಿಂದಿರಬಹುದು. ಆ ದೇವದೇವನ ಇಂಗಿತವೇನಿದೆಯೋ, ಈವರೆಗೆ ಇವರೆಲ್ಲರೂ ನಮ್ಮಿ ಪವಿತ್ರ ಯಜ್ಞದಲ್ಲಿ ಪಾಲ್ಗೊಂಡು ಸಹಕರಿಸಿದ ಅತಿಥಿಗಳಾದುದರಿಂದ ಒಮ್ಮೆಯೇ ಅವರ ಮೇಲೆ ಕೈ ಮಾಡುವುದು ಅನುಚಿತವಾಗಬಹುದು. ಅವಹೇಳನದ ಈ ಎಲ್ಲಾ ವಾಕ್ಯಗಳನ್ನ ಜೀರ್ಣಿಸಿಕೊಂಡು ಭಗವಂತನೇಕೆ ಸುಮ್ಮನಿದ್ದಾನೆ, ಇದರಲ್ಲೇನೋ ರಹಸ್ಯವಿದೆ ಎಂದು ಆರ್ಭಟಿಸಿದ ಶಿಶುಪಾಲನ ಕೋಪ ಇಂಗದೆ ನಡುನೆತ್ತಿಯ ಮೇಲಿರುವ ಸೂರ್ಯ ಕಿರಣಗಳಂತೆ ತೀಕ್ಷ್ಣವಾಯಿತು. ಇನ್ನೊಮ್ಮೆ ಭೀಷ್ಮನನ್ನ ಮತ್ತು ಕೃಷ್ಣನನ್ನ ನಿಂದಿಸಲು ಉದ್ಯುಕ್ತನಾದ. ಅರೆಮರುಳಿನ ಆಚಾರ್ಯ ಭೀಷ್ಮ, ಪೂತನಿ, ಶಕಟ, ಧೇನುಕ, ಪ್ರಲಂಬನನ್ನ ಕೊಂದವನೆಂದು ಈ ಕೃಷ್ಣನನ್ನ ಬಣ್ಣಿಸಿ ನಮ್ಮ ಕೋಪದ ಉರಿಗೆ ತುಪ್ಪವನ್ನು ಸುರಿಯುತ್ತಿರುವೆ. ಪಕ್ಷಿ ವೃಷಭನನ್ನ ವಧಿಸಿದ ಈ ಗೊಲ್ಲನು ಗಾಡಿಯ ಚಕ್ರವನ್ನ ಪುಡಿ ಮಾಡಿದರೆ ಬಹುದೊಡ್ಡ ಆಶ್ಚರ್ಯವೇನು? ನಮ್ಮ ಊರಿನಲ್ಲಿ ಇಂಥವರು ಬೇಕಾದಷ್ಟು ಮಂದಿ ಇದ್ದಾರೆ. ಅವರನ್ನ ಅಗ್ರ ಪೂಜೆಗೆ ಆಮಂತ್ರಿಸುವೆಯಾ? ಬಿಲ್ಲ ಹಬ್ಬಕ್ಕೆ ಆಮಂತ್ರಿಸಿದ ಕಂಸನನ್ನ ಸಿಂಹಾಸನದಿಂದೆಳೆದು ಹಾಕಿ ಕೊಂದ ಪಾತಕಿಯವನು. ಅರಸರ ರಾಜ ಉಡುಪುಗಳನ್ನು ಒಯ್ಯುತ್ತಿದ್ದ ಅಗಸನನ್ನ ವಿನಾಕಾರಣ ಥಳಿಸಿ ತಿವಿದು ಯಾರ ಅಪ್ಪಣೆಯೂ ಇಲ್ಲದೆ ಆ ರಾಜ ವಸ್ತ್ರಗಳನ್ನು ಧರಿಸಿ ಮಾನ ಮರ್ಯಾದೆಯ ಸೀಮೆಯನ್ನು ಉಲ್ಲಂಘಿಸಿದವನಿತ. ಅವನನ್ನು ಹೊಗಳುವ ನಿನ್ನ ನಾಲಿಗೆ ಸೀಳಿ ಬೀಳದಿರುವುದು ಪರಮಾಶ್ಚರ್ಯ ಎಂದು ಶಿಶುಪಾಲನು ವಾಸುದೇವನ ಕಡೆಗೆ ಮುಖ ತಿರುಗಿಸಿದ. ಕೃಷ್ಣ, ಭೀಷ್ಮನು ನಿನ್ನನ್ನು ಈ ಲೋಕದ ಪ್ರಭುವೆಂದು ಬಣ್ಣಿಸಿದರೆ ನೀನು ಅರಸನಾಗಲಾರೆ. ಇಂದಿನವರೆಗೂ ನೀನು ಒಂದು ದಿನವಾದರೂ ರಾಜ ಕಿರೀಟ ಧರಿಸಿರುವೆಯ? ನಿನ್ನಲ್ಲಿರುವ ನೀಚ ಬುದ್ಧಿಯನ್ನ ವಿವರಿಸಲ ಸಾಧ್ಯವಾದದ್ದು. ಕಾಳಯವನನ್ನ ಓಡಿಸಿ ಕೊಲ್ಲಿಸಿದೆ. ಸ್ನಾತಕ ವೇಷಾಧಾರಿಯಾಗಿ ಗಿರಿಪಟ್ಟಣವನ್ನ ಪ್ರವೇಶಿಸಿ ಮಾಗದನನ್ನ ಕೊಂದೆ. ಸೋದರ ಮಾವನೆನ್ನುವ ಗೌರವವನ್ನ ತೊರೆದು ಕಂಸನನ್ನ ವಧಿಸಿದೆ. ಈ ಎಲ್ಲ ಕುಹಕ ಕೃತ್ಯಗಳಿಗೆ ನಾವೀಗ ಶಾಸ್ತಿ ಮಾಡುತ್ತೇವೆ. ಶಿಶುಪಾಲನು ಮಾಡುತ್ತಿರುವ ಸ್ವಾಮಿ ನಿಂದನೆಯನ್ನ ಭೀಮಸೇನನು ತಡೆಯಲಾರದೆ ಕಿಡಿಕಾರಿದ. ಪವನಜನ ಕಡು ಕ್ರೋಧವನ್ನ ಗಮನಿಸಿ ಯಾದವರು ಭೀಮನೊಂದಿಗೆ ಧ್ವನಿಗೂಡಿಸಿದರು. ದೈತ್ಯನ ಪರ್ವತವನ್ನ ಮುರಿಯಲು ಹೊರಟ ಮರುತಸುತನನ್ನ ಗಾಂಗೆಯಾದಿಗಳು ಸಂತೈಸಿದ್ರು. ಇತ್ತ ಕಡೆ ಚೈದ್ಯಾಧಿಪತಿ ಶಿಶುಪಾಲ ಕೋಪದಿಂದ ಕಿಡಿಕಿಡಿಯಾದ. ಹೇ ಗಾಂಗೆಯ, ಆ ಗೋಪಕುಮಾರನೊಬ್ಬನನ್ನ ಯಾಕೆ ಗಗನಕ್ಕೇರಿಸುತ್ತಿರುವೆ? ಹೊಗಳುವುದೇ ನಿನ್ನ ಜಾಯಮಾನವಾಗಿದ್ದರೆ ಇಗೋ ಇಲ್ಲಿ ಭೂರಿಶ್ರವ, ಶಲ್ಯ, ಬಾಹಿಲಿ ಕರಿದ್ದಾರೆ. ಆಚಾರ್ಯರಾದ ದ್ರೋಣ, ಅಶ್ವತ್ಥಾಮರಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗಳ ಹಿಂದೆ ಮೇರು ಪರ್ವತದಷ್ಟು ಸಾಧನೆಗಳಿವೆ. ನಾನು ಈ ನಂದನ ಕಂದನಿಂದ ಸಾಯುವವನೇ. ಇವನು ನನ್ನನ್ನ ಸರ್ವಥಾ ಕೊಲ್ಲಲಾರನು. ಆದರೆ ಈ ರೀತಿ ಬೊಗಳುವ ನೀನು ಕ್ಷಮಾರ್ಹನಲ್ಲ.
ನಿಮ್ಮಿಬ್ಬರನ್ನ ಕೊಂದು ಮುಗಿಸುತ್ತೇನೆ ಎಂದು ಶಿಶುಪಾಲನ ಪಕ್ಕದವರು ಮೇಲೆದ್ದರು. ಪಶುವನ್ನ ಕೊಲ್ಲುವಂತೆ ಕೃಷ್ಣನನ್ನ ಕತ್ತುಹಿಸಿಕೆ ಕೊಲ್ಲಿರಿ ಎಂದು ಬೊಬ್ಬಿರಿದರು. ಗೋವಳನನ್ನ ಓಡಿಸಿರಿ, ದೇವಗಣವೇ ಧರೆಗೆ ಬಂದರೂ ಬಿಡುವವರಲ್ಲ. ಯಾರು ಎಲ್ಲರನ್ನೂ ಪಾಲಿಸುವವನೆಂದು ಹೊಗಳಿಸಿಕೊಳ್ಳುತ್ತಾನೆಯೋ ಅವನನ್ನ ವಿನಾಶ ಮಾಡಿದರಾಯಿತು ಎಂದು ಶಿಶುಪಾಲ ಮತ್ತು ದಂತವಕ್ರ ಗರ್ಜಿಸಿದರು. ಮರುತನಂದನನು ತನ್ನವರಿಗೆ, ಏಳಿರಿ, ಎದ್ದೇಳಿ, ಈ ಧೂರ್ತರನ್ನು ಇನ್ನು ಸಹಿಸಲಾಗದು ಎಂದು ಕೈ ಸನ್ನೆ ಮಾಡಿದ. ಯಾಗ ಮಂಟಪ ರಣಕಣವಾಗುತ್ತಿದೆ ಎನ್ನುವಷ್ಟರಲ್ಲಿ ಆಗ ಮುರಾರಿಯು, ಇನ್ನು ನಾನು ಮೂಕ ಪ್ರೇಕ್ಷಕನಾಗಲಾರೆ ನೆನ್ನುತ್ತಾ ಗಂಭೀರವದನನಾಗಿ ಸಿಂಹಾಸನದಿಂದಿಳಿದ. ನೆರೆದಿದ್ದ ಋಷಿ ಮುನಿಗಳೇ, ಅಂಜಬೇಡಿರಿ. ಪರಿಜನರು ಪುರಜನರು ತಲ್ಲಣಿಸಬಾರದು. ಇಲ್ಲಿ ಕಳವಳಕ್ಕೆ ಆಸ್ಪದವಿಲ್ಲ. ಯಾದವರು ಆರ್ಭಟಿಸುವುದು ಅನಗತ್ಯ. ಪಾಂಡುಸುತರೇ, ಸಹಿಸಿಕೊಳ್ಳಿ. ಶಿಶುಪಾಲನ ಮಾತೆಯಾದ ಶ್ರುತಸುಬೆಯು 100 ಅಪರಾಧಗಳನ್ನು ಮಾಡುವವರೆಗೂ ಅವನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ವಾಗ್ದಾನ ಪಡೆದಿರುತ್ತಾಳೆ. ಅದಕ್ಕಾಗಿ ಇಷ್ಟರವರೆಗೆ ಸಹಿಸಿ ಸುಮ್ಮನಿದ್ದೆ. ಅವನ 100 ಅಪರಾಧಗಳು ಈಗ ಮೀರಿವೆ. ಇನ್ನು ಕೊಲ್ಲುವುದು ಮುಂದಿರುವ ಗುರಿ. ಹಿಂದೆ ನನ್ನರಸಿಯಾಗಲು ಇಚ್ಛಿಸಿದ ರುಕ್ಮಿಣಿಯನ್ನ ಈತ ಮದುವೆಯಾಗಲು ಮನಸ್ಸು ಮಾಡಿದನಾದರೂ ಈ ನೀಚನಿಗೆ ರುಕ್ಮಿಣಿ ಒಲಿಯಲಿಲ್ಲ ಎಂದ ಕೃಷ್ಣನಿಗೆ ಶಿಶುಪಾಲ ಹೇಳ್ತಾನೆ, ಎಲ್ಲವೋ ಕೃಷ್ಣ, ರುಕ್ಮಿಣಿಯ ಮದುವೆಯ ಘಟನೆಯನ್ನ ಹೇಳಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಪುಂಡಾಟಿಕೆಯ ಹುಡುಗರು ಮಾಡುವ ರೀತಿ ಅವಳನ್ನ ಕದ್ದುಕೊಂಡು ಹೋದೆಯಲ್ಲವೇ? ವಿವಾಹ ವಿಧಿ ಪ್ರಕಾರ ಬಾಸಿಂಗ ಕಟ್ಟಿ ಮದುಮಗನಾಗಿ ಹೋಗಿದ್ದ ನನ್ನನ್ನು ವಂಚಿಸಿದೆ. ಆ ವೈರವನ್ನ ಈಗ ನೀಗುತ್ತೇನೆ ಎಂದು ಅಸ್ತ್ರವನ್ನ ತೆಗೆದುಕೊಂಡು ಮಧುಮರ್ಧನನೊಡನೆ ಕಾಳಗಕ್ಕೆ ಅಣಿಯಾದ. ಶಿಶುಪಾಲನು ಬಾಣವನ್ನ ತೊಡುವ, ಬಿಡುವ, ಸಂಧಿಸುವ, ಭೇದಿಸುವ, ಹೂಡುವ ವಿಧಾನವು ವರ್ಣಿಸಲ ಸಾಧ್ಯ. ಆದರೆ ಆಕಾಶದಲ್ಲಿ ಶಿಶುಪಾಲನಿಗೆ ಅಪಶಕುನಗಳು ಕಾಣಿಸಿಕೊಂಡವು. ಧೂಮಕೇತುಗಳು ಉದುರಿ ಕರಿಮೋಡಗಳು ತೋರಿದವು. ಚಂದ್ರನಿಗೆ ರಾಹು ಗ್ರಹಣವಾದಂತಾಯಿತು. ರಕ್ತಧಾರೆ ಸುರಿಯಿತು. ಸಜ್ಜನ ಶಿರೋಮಣಿ ಯಮಧರ್ಮರಾಯನಿಗೆ ನಡುಕ ಹುಟ್ಟಿತು. ಅಬ್ಬರದಲ್ಲಿ ಸಿಡಿಲು ಬಡಿಯುವುದನ್ನು ಕೇಳಿ ಋಷಿ ಮುನಿಗಳು ತತ್ತರಿಸಿದರು. ಕೂಡಲೇ ಕೋಪೋದ್ರಿಕ್ತನಾದ ಶ್ರೀಕೃಷ್ಣ ಶತಭಾನು ತೇಜದಿಂದ ಹೊಳೆವ ಸುದರ್ಶನವನ್ನ ಕೈಗೆತ್ತಿಕೊಂಡ. ಭೂಪಾಲರೇ, ಇಷ್ಟರವರೆಗೆ ಸಹಿಸಿಕೊಂಡು ಈ ಚಕ್ರಾಯುಧವನ್ನ ಈಗ ಪ್ರಯೋಗಿಸುತ್ತಿದ್ದೇನೆ. ಇದರಿಂದ ಅವನ ಶಿರವು ಧರೆಗುರುಳಿ ಸುಜನರಿಗೆ ಕ್ಷೇಮವಾಗುವುದು. ಈತ ಬೇರಾರೂ ಅಲ್ಲ, ಹಿಂದೆ ನಾನು ನಾರಾಯಣನಾಗಿ ವೈಕುಂಠದಲ್ಲಿರುವಾಗ ದ್ವಾರಪಾಲಕರಾಗಿದ್ದ ಜಯ ವಿಜಯರು. ಇವರು ಅತಿಥಿಗಳಾಗಿ ಅಲ್ಲಿಗೆ ಆಗಮಿಸಿದ ಋಷಿ ಮುನಿಗಳಿಗೆ ಮಾಡಿದ ಅಪರಾಧದಿಂದಾಗಿ 3 ದುಷ್ಟ ಜನ್ಮಗಳನ್ನು ಪಡೆದರು. ಮೊದಲನೆಯದಾಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳಾಗಿ ಜನಿಸಿ ನನ್ನ ವರಹ ಮತ್ತು ನರಸಿಂಹ ಅವತಾರದಿಂದ ವಧಿಸಲ್ಪಟ್ಟರು. 2ನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ರಾಮಾವತಾರಿಯಾಗಿದ್ದ ನನ್ನಿಂದ ಮಡಿದರು. ಶಿಶುಪಾಲ ದಂತವಕ್ರರಾಗಿ ಬಂದಿರುವ ಇವರನ್ನ ವಧಿಸುತ್ತೇನೆ. ಋಷಿಮುನಿಗಳೇ, ಭಯಗ್ರಸ್ತರಾಗಬೇಡಿ ಎಂದೆನ್ನುತ್ತಾ ಕೃಷ್ಣ ಸುದರ್ಶನನಿಗೆ ಅಪ್ಪಣೆಯಿತ್ತ. ಸುದರ್ಶನ ಚಕ್ರವು ಅತಿವೇಗದಲ್ಲಿ ಸುತ್ತುತ್ತಾ ದುಷ್ಟನ ಕಂಠವನ್ನ ಕತ್ತರಿಸಿತು. ಇಂದ್ರನ ವಜ್ರಾಯುಧಕ್ಕೆ ಪರ್ವತವು ಸೀಳಲ್ಪಡುವಂತೆ ಶಿಶುಪಾಲನ ಶಿರಸ್ಸು ಕತ್ತರಿಸಲ್ಪಡ್ತು. ಅವನ ದೇಹದಿಂದ ಹೊರಟ ತೇಜಸ್ಸು ವಾಸುದೇವನಲ್ಲಿ ಅದೃಶ್ಯವಾಯಿತು. ಆತನ ನಂತರ ದಂತವಕ್ರನ ಸುತ್ತ ಬಂದು ಆತನನ್ನು ಕೂಡ ಸಂಹರಿಸಿ ಜಯ ವಿಜಯರಿಗೆ ಮುಕ್ತಿ ನೀಡಿತು. ಶಂಖಚಕ್ರ ಗದಾ ಪದ್ಮಾಧಾರಿಯಾಗಿದ್ದ ಶ್ರೀಹರಿಯು ಸ್ವತಃ ಯಾಗ ರಕ್ಷಕನಾಗಿ ನಿಂತು ಯಜ್ಞವು ಸಮಾಪ್ತಿಯಾಗುತ್ತೆ. ಬಂದ ಕಂಟಕ ನಿವಾರಣೆಯಾಯಿತು. ಧರ್ಮಜನು ಸತಿ ಸಹಿತ ಅವಧೃತವನ್ನ ಮುಗಿಸಿ ಸನ್ಮುನಿಗಳ ಸಮೂಹಕ್ಕೆ ಶಿರಬಾಗಿದ. ಇತ್ತ ಕಡೆ ಇದೆಲ್ಲವನ್ನು ಕಂಡ ಕೌರವರಾದಿಗಳು ಬೆಚ್ಚಿ ಬಿದ್ದು ಒಂದೂ ಮಾತನಾಡದೆ ತಮ್ಮ ರಾಜ್ಯದತ್ತ ಮರಳುತ್ತಾರೆ. ಶ್ರೀಕೃಷ್ಣನ ಕಾಳ ರೂಪವನ್ನ ಕಂಡವರು ಮುಂದೆಂದೂ ಅವನೆದುರು ಮಾತನಾಡುವ, ಎದ್ದು ನಿಲ್ಲುವ ಸಾಹಸವನ್ನೇ ಮಾಡಲಿಲ್ಲ. ಇವಿಷ್ಟು ಶಿಶುಪಾಲನ ವಧೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.